ರಾಜಕಾರಣಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಗುಡ್ ಬಾಯ್. ರಾಜಕೀಯದಿಂದ ನಿವೃತ್ತಿಯಾಗೋ ಮಾತನ್ನ ಆಡಿದ್ದಾರೆ ರಮೇಶ್ ಕುಮಾರ್. ಇನ್ನು ಮುಂದೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಳ್ಳಲ್ಲ ಅಂತ ಮಾಜಿ ಸ್ಪೀಕರ್ ಹೇಳಿದ್ದಾರೆ. ರಾಜಕೀಯ ಜೀವನದಲ್ಲಿ ಸೋತಿದ್ದೇನೆ, ಬದುಕಿನಲ್ಲೂ ಕೂಡ ಸೋತ ಆಗಿದೆ. ರಾಜಕೀಯದ ಬಗ್ಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವೈರಾಗ್ಯದ ಮಾತುಗಳಿಂದ ಆಡಿದ್ದಾರೆ. ಏನೋ ಜೊತೆಗಿದ್ದು ಬೆನ್ನಿಗೆ ಚೂರಿ ಹಾಕಿದ್ರು, ಊಟಕ್ಕೆ ಕರೆದ್ರು ವಿಷ ಹಾಕಿದ್ರು ಅನ್ನೋ ಮಾತನ್ನ ಆಡಿದ್ದಾರೆ. ಭುಜದ ಮೇಲೆ ಕೈ ಹಾಕಿ ಬೆನ್ನ ಹಿಂದೆ ತಿವಿದರು ಅನ್ನೋ ಮಾತನ್ನ ಹೊರಗಾಕಿದ್ದಾರೆ. ಜೊತೆಯಲ್ಲಿದ್ದು ಕಾಲಿಗೆ ಅಡ್ಡ ಇಟ್ಟು ಬೀಳಿಸುವವರು ಚೆನ್ನಾಗಿರ್ಲಿ ಅನ್ನೋ ಮಾತನ್ನ ಆಡಿದ್ದಾರೆ. 2023ರ ವಿಧಾನಸಭೆ ಚುನಾವಣೆಯ ಸೋಲಿನ ನೋವನ್ನ ಹೊರಗಾಕಿದ್ದಾರೆ ರಮೇಶ್ ಕುಮಾರ್. ಚುನಾವಣಾ ರಾಜಕೀಯದಿಂದ ನಿವೃತ್ತಿಯ ಸುಳಿವನ್ನ ನೀಡಿದ್ದಾರೆ ರಮೇಶ್ ಕುಮಾರ್. ಹಾಗಾದ್ರೆ ಶ್ರೀನಿವಾಸಪುರ ಕ್ಷೇತ್ರದ ಮುಂದಿನ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ನ ಪ್ರಭಾವಿ ನಾಯಕರಲ್ಲೇ ಒಬ್ಬರಾಗಿರುವಂತಹ ರಮೇಶ್ ಕುಮಾರ್ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಇನ್ನು 2023ರ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ರು. ಇನ್ನು ಆ ಕ್ಷೇತ್ರದಲ್ಲಿ ಸ್ವಾಮಿ ಅಂತಾನೆ ಜನರಿಂದ ಕರೆಸ್ಕೊಳ್ತಾ ಇದ್ರು. ಇನ್ನು 6 ಬಾರಿ ಶಾಸಕರಾಗಿ ಆಯ್ಕೆಯಾದವರು, ಶಾಸಕರಾಗಿದ್ರು, ಸಚಿವರಾಗಿ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡಿದಂತವರು. ಬಹಳ ವಿಶೇಷವಾಗಿ ವಿಧಾನಸಭೆಯ 16ನೇಯ ಸ್ಪೀಕರ್ ಆಗಿಯೂ ಕೂಡ ಖಡಕ್ ಆಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಿ ಸಾಕಷ್ಟು ಹೆಸರನ್ನ ಮಾಡಿದ್ರು. ಆದ್ರೆ ಈಗ ರಾಜಕೀಯದಿಂದ ನಿವೃತ್ತಿಯಾಗೋ ಮಾತನ್ನ ಆಡಿದ್ದಾರೆ ರಮೇಶ್ ಕುಮಾರ್. ಇನ್ನು ಮುಂದೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಳ್ಳಲ್ಲ ಅಂತ ಮಾಜಿ ಸ್ಪೀಕರ್ ಹೇಳಿದ್ದಾರೆ. ರಾಜಕೀಯ ಜೀವನದಲ್ಲಿ ಸೋತಿದ್ದೇನೆ, ಇನ್ನು ಬದುಕಿನಲ್ಲೂ ಕೂಡ ಸೋತಿದ್ದೇನೆ ಅನ್ನೋ ಮಾತನ್ನ ಬಿಚ್ಚಿಟ್ಟಿದ್ದಾರೆ. ರಾಜಕೀಯದ ಬಗ್ಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವೈರಾಗ್ಯದ ಮಾತುಗಳನ್ನ ಆಡ್ತಿದ್ದಾರೆ. ಇದೇ ಮಾತುಗಳು ಈಗ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಜೊತೆಗಿದ್ದು ಬೆನ್ನಿಗೆ ಚೂರಿಯನ್ನ ಹಾಕಿದ್ರು, ಏನೋ ಊಟಕ್ಕೆ ಕರೆದು ವಿಷಯನ್ನ ಹಾಕಿದ್ರು, ಭುಜದ ಮೇಲೆ ಕೈ ಹಾಕಿ ಬೆನ್ನ ಹಿಂದೆ ತಿವಿದ್ರು ಅನ್ನೋ ಮಾತುಗಳನ್ನ ಹೊರಗೆ ಹಾಕಿದ್ದಾರೆ. 2023ರ ವಿಧಾನಸಭೆಯ ಚುನಾವಣೆಯ ಸೋಲಿನ ನೋವನ್ನ ಈಗ ಹೊರ ಹಾಕಿದ್ದಾರೆ. ಈ ಮೂಲಕವಾಗಿ ಈಗ ಚುನಾವಣಾ ರಾಜಕೀಯದಿಂದ ದೂರ ಉಳಿತಾರ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನು ರಮೇಶ್ ಅವರು ಖಡಕ್ ಸ್ಪೀಕರ್ ಅಂತಾನೆ ಕರೆಸಿಕೊಂಡವರು. ಬಹಳಷ್ಟು ಖಡಕ್ ಆಗಿ ಮಾತುಗಳನ್ನ ಆಡ್ತಾ ಇದ್ರು. ಇನ್ನು ಇಡೀ ಸಭೆಯನ್ನ ನಿರ್ವಹಿಸ್ತಾ ಇದ್ರು. ಹೀಗಾಗಿನೇ ಖಡಕ್ ಸ್ಪೀಕರ್ ಅಂತ ಕರೆಸಿಕೊಳ್ತಾ ಇದ್ರು. ಆದ್ರೆ ಈಗ ವೈರಾಗ್ಯದ ಮಾತುಗಳನ್ನ ಆಡ್ತಿದ್ದಾರೆ. ರಾಜಕೀಯದ ಬಗ್ಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ವೈರಾಗ್ಯದ ಮಾತುಗಳನ್ನ ಆಡಿದ್ದಾರೆ. ಈ ಮೂಲಕವಾಗಿ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯ ಸುಳಿವನ್ನ ನೀಡಿದಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಶ್ರೀನಿವಾಸಪುರ ಕ್ಷೇತ್ರದ ಮುಂದಿನ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಈಗ ಮನೆ ಮಾಡಿದೆ.